ಗಂಡನ ಮನೆಗೆ ಹೋದಾಗ ಸ್ವೀಟ್ ಮಾಡ್ಕೊಂಬಾ ಅಂತ ಫ್ರೂಟ್ಸ್ ಎಲ್ಲ ತಂದ್ರೆ ಈ ಬಾಕ್ಸ್ ಒಳಗಡೆ ಹಾಕಿರ್ತೀವಿ. ಬಾಯ್ ಫ್ರೆಂಡ್ ಏನಾದ್ರು ಇದ್ದಿದ್ರೆ ದಿನ ರೋಸಸ್ ಎಲ್ಲ ತಂದ್ಕೊಡ್ತಾರೆ. ಮನೇಲಿ ಏನ್ ಐಟಮ್ಸ್ ಇರುತ್ತೆ ಅದ್ರಲ್ಲೇ ಮಾಡೋದು. ಹೆಂಗಮ್ಮ ಅನ್ಸ್ತು ಪ್ರ್ಯಾಂಕ್ ಆಗಿ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಮೀನಾಕ್ಷಿ ಮೀನಾಕ್ಷಿ ಎಂಥ ಮಕ್ಳಿಗೆ ಜನ್ಮ ಕೊಡು. ಪ್ಯಾನಿಗೆ ಅಂಟಬಾರ್ದು. ಸೊ ಕ್ಯೂಟ್. ಕ್ಯೂಟ್ ಆಗಿ ಬಂದಿದೆ. ಭಯ ಪಡ್ಬೇಡ, ಒಂಚೂರು ಹೇಳು ಅಕ್ಕ. ವಾವ್ ಅಕ್ಕ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಭೂಮಿಕಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ, ನಾನು ಕಿಚನಲ್ಲಿದ್ದೀನಿ. ಏನಾದರೂ ಒಂದು ಸ್ಪೆಷಲ್ ಆಗಿರೋ ಡಿಶ್ ಮಾಡೋಣ. ನನಗೆ ಸಖತ್ತಾಗಿ ಕ್ರೇವಿಂಗ್ಸ್ ಆಗ್ತಿತ್ತು ಆಯಿತಾ, ಶುಗರ್ ಕ್ರೇವಿಂಗ್ಸ್ ಆಗ್ತಿತ್ತು. ಆ್ಯಂಡ್ ಇವಾಗ ಸಮ್ಮರ್ ಬೇರೆ. ಸಮ್ಮರಲ್ಲಿ ಏನು ಸ್ಪೆಷಲ್ ಹೇಳಿ? ಮ್ಯಾಂಗೋ. ಸೊ ಈ ಮ್ಯಾಂಗೋಯಿಂದ ಏನಾದರೂ ಒಂದು ಸ್ವೀಟ್ ಮಾಡೋಣ, ಡೆಸರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಅಷ್ಟು ಪರ್ಫೆಕ್ಟ್ ಏನಿಲ್ಲ ಅಂದರೆ ಕುಕ್ಕಿಂಗಲ್ಲಿ, ಇವಾಗ ಕಲಿತಾ ಇರೋದು. ಸೊ ಏನಾದರೂ ಫೀಲ್ಡಲ್ಲಿ ಬಂದಾಗ ಇಲ್ಲ ನಾನು ಮಾಡಬೇಕು, ಟ್ರೈ ಮಾಡೋಣ ಅಂತ ನಾನು ತುಂಬ ಸರಿ ಅಂದ್ಕೊಂಡಿದ್ದೀನಿ. ಒಂದೊಂದು ಸರಿ ಫ್ಲಾಪ್ ಆಗಿದೆ ಕೂಡ. ಸೊ ಇವತ್ತು ಫ್ಲಾಪ್ ಆಗೋದು ಬೇಡ, ಕ್ಲೀನಾಗಿ ನೋಡಿಕೊಂಡು ಮೆಷರ್ಮೆಂಟ್ ಹಿಡ್ಕೊಂಡು ಒಂದು ಏನು ಸ್ವೀಟ್ ಮಾಡೋಣ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಮ್ಯಾಂಗೋ ಪುಡ್ಡಿಂಗ್. ಅದಕ್ಕೆ ಸಹಾಯ ಮಾಡೋಕ್ಕೆ ಬರ್ತಾ ಇರೋದು ಆ್ಯಸ್ ಯೂಶುವಲ್ ಚೇತನ. ಪ್ಲೀಸ್ ವೆಲ್ಕಮ್ ಚೇತನ. ಚೇತನ 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 ಎಲ್ಲಿದ್ರು ಬರಬೇಕು ಸ್ಟೇಜ್ ಮೇಲೆ. ಪ್ರ್ಯಾಂಕ್ ಆಗಿ ಬಂದ ನೆಕ್ಸ್ಟ್ ಡೇ ಇದು. ಹೆಂಗಮ್ಮ ಅನಿಸ್ತು ಪ್ರ್ಯಾಂಕ್ ಆಗಿ? ಏನಿಲ್ಲ, ಖುಷಿ ಆಯಿತು. ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಿಜ ಜೀವನದಲ್ಲಿ ಮೀನ್ಸ್ ನಿಜವಾಗ್ಲೂ ಆ ಥರ ಆಗಿದ್ರೆ ಏನು ಮಾಡ್ತಿದ್ದೆ? ನಿಜವಾಗ್ಲೂ ಆ ಥರ ಆಗುತ್ತೆ ತಾನೇ, ಆಗಿದೆ ತಾನೇ ಅಲ್ವಾ? ನಾನು ಯಾಕೆ ಈ ಕ್ವಶನ್ ಕೇಳ್ತಿದ್ದೀನಿ? ಅದೇ ಪಿಟ್ಟಾಕು. ಸೊ ಇವತ್ತಿನ ವ್ಲಾಗ್ ಅಂದರೆ ಇವತ್ತಿನ ವಿಡಿಯೋ ಬಂದು ನಾನು ಮ್ಯಾಂಗೋ ಪುಡಿಂಗ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು. ಪೇಮೆಂಟ್ ಆಗುತ್ತೆ? ಪೇಮೆಂಟು ಚೆನ್ನಾಗಿ ಬಂದರೆ ನಾನು ಪೇಮೆಂಟ್ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಏನಾದರೂ ಆಗಲಿ ಇನ್ವಾಯ್ಸ್ ಕಳಿಸ್ಬಿಡ್ತೀನಿ, ಪೇಮೆಂಟ್ ಮಾಡಿಬಿಡಿ. ಹಾಂ, ಕಲ್ತಿದ್ದಾಳೆ ಗೈಸ್. ಇವಾಗ ಹೆಂಗೆ ಕಲ್ತಿದ್ದಾಳೆ ಅಂದರೆ, ಏನಾದ್ರು ಮಾಡಿಕೊಡೆ ಅಂದರೆ ಪೇಮೆಂಟ್ ಆಗುತ್ತೆ ಅನ್ನೋದು ಕಲ್ತಿದ್ದಾಳೆ. ಫಸ್ಟ್ ಆಗಿದ್ರೆ ನಿನಗೋಸ್ಕರ ಅಲ್ಲ ಭೂಮಿಕಾ, ನಾನು ಮಾಡ್ತೀನಿ. ಇವಾಗ ಒಂದಾದರೂ ಪೇಮೆಂಟ್ ಕೊಟ್ಟಿದ್ಯಾ? ಪೇಮೆಂಟ್ ಕೊಡೋಳೆ ನೀನು. ಮ್ಯಾಂಗೋ ಪುಡ್ಡಿಂಗಿಗೆ ಏನು ಬೇಕು ಅಂದರೆ ಮೇಯ್ನಾಗಿ ಮ್ಯಾಂಗೋ ಬೇಕು. ಸೊ ನಾವು ನಮ್ಮನೇಲಿ ಯೂಶ್ವಲಿ ಫ್ರೂಟ್ಸ್ ಎಲ್ಲ ತಂದರೆ ಈ ಬಾಕ್ಸ್ ಒಳಗಡೆ ಹಾಕಿರ್ತೀವಿ. ಆ್ಯಂಡ್ ಅದರಲ್ಲಿ ಏನೇನಿದೆ ಗೊತ್ತಾ? ದಾಳಿಂಬೆ ಹಣ್ಣಿದೆ, ಮ್ಯಾಂಗೋ ಇದೆ, ಸೀಬೆಹಣ್ಣಿದೆ ಆ್ಯಂಡ್ ಆರೆಂಜ್ ಇದೆ. ಆಬ್ವಿಯಸ್ಲಿ ಮ್ಯಾಂಗೋ ಇದ್ದೇ ಇದೆ. ಇವಾಗ ಎಷ್ಟು ಬೇಕಾಗಬಹುದು ಅಂದರೆ, ನನಗೆ ಚೇತುಗೆ ಮಕ್ಕಳೆಲ್ಲ ಇದ್ದಾರೆ. ಸೊ ಅವರಿಂದ ಒಂದು. ಸೊ ಟೋಟಲಾಗಿ 3 ಮಾಡೋಣ. 3ರಲ್ಲಿ 2 ಆಗ್ಬೋದೇನೋ. ಫಸ್ಟು ಏನು ಮಾಡಬೇಕು ಅಂತ ಅಂದರೆ, ಈ ಮ್ಯಾಂಗೋನ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ಅದು ಜವಾಬ್ದಾರಿ ಚೇತನಂದು. ಪಾತ್ರೆ ತೊಳೆಯೋ ಸೋಪ್ ಏನಾರು ಹಾಕ್ಬೇಕಾ? ಇಲ್ಲ, ಪಾತ್ರೆ ತೊಳೆಯೋ ಸೋಪ್ ಏನು ಬೇಡ, ಚೆನ್ನಾಗಿ ವಾಶ್ ಮಾಡು ಅಷ್ಟೇ. ಉಪ್ಪು ಹಾಕಿ ತೊಳಿಬೇಕಾ? ಹಾಂ, ಉಪ್ಪು ಹಾಕ್ಬೇಕಾದ್ರೆ ತೊಳಿ. ಇಟ್ಸ್ ಓಕೆ, ನಾವು ಸಿಪ್ಪೆ ಹಾಕ್ತಾ ಇಲ್ಲ, ಬಟ್ ವಾಶ್ ಮಾಡು. ಮನೇಲಿ ಏನು ಐಟಮ್ಸ್ ಇರುತ್ತೆ ಅದರಲ್ಲೇ ಮಾಡೋದು. ಸಕ್ಕರೆ, ಕಾರ್ನ್ಫ್ಲೋರ್, ಆಮೇಲೆ ಹಾಲು, ಆಮೇಲೆ ಮ್ಯಾಂಗೋ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈ ಒಂದು ಮ್ಯಾಂಗೋ ಪುಡಿಂಗ್ ಮಾಡೋಕ್ಕೆ. ಗಾಟ್ ಇಟ್? ವಾಟ್ ಇಸ್ ಪುಡಿಂಗ್? ಪ್ಲೀಸ್ ಇಂಥ ಕ್ವಶನ್ಸ್ ಎಲ್ಲ ಕೇಳಬೇಡಮ್ಮ. ನೀವು ಮಾಡ್ತಿದ್ಯಾ ಅಂದರೆ ನಂಗೆ ಗೊತ್ತಿಲ್ಲ, ನಂಗೆ ಕೇಳಬೇಕು. ನೋಡಿ ಚೇತನ, ಇವಾಗ ಏನು ಗೊತ್ತಾ, ದೊಡ್ಡವ್ರು ಹೇಳಿದ್ದಾರೆ ಏನನ್ನು ಸುಮ್ಮನೆ ಒಪ್ಕೋಬಾರ್ದು, ಕ್ವೆಶ್ಚನ್ ಮಾಡಬೇಕು ಅಂತ. ನಾನು ತಿಳ್ಕೊಂಡ್ಬಿಟ್ಟು ನಾನು ನಿನಗೆ ಹೇಳ್ತೀನಿ ಆಯ್ತಾ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಆಯಿತಾ, ಬರೀ ತಿನ್ನೋದು ಮಾತ್ರ ಐಡಿಯಾ ನನಗೆ. ಆಮೇಲೆ ಈ ಥರ ಇಟ್ಕೊಂಡಿದ್ದೀನಿ ಅಂತ ನೀವು ಕಾಮೆಂಟ್ ಹಾಕ್ಬೋದು. ನಾವು ಡೈಲಿ ಈ ಥರ
ಏನೋ ಗ್ಲಾಸ್ ಐಟಮ್ನ ಬಳಸಲ್ಲ, ಸ್ಟೀಲ್ ಐಟಮ್ಸೇ ಬಳಸೋದು. ವೀಡಿಯೋಗೋಸ್ಕರ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಮಾತ್ರ ಈ ಥರ ಆಸ್ಥೆಟಿಕ್ ಆಗಿ ಇಟ್ಕೊಂಡಿರೋದು ಅಷ್ಟೇ. ಗೈಸ್ ಇವಾಗ ಬಾಗಿಲು ಹಾಕೊಂಡು ಹೋಗ್ರಿ, ಒಂದು ಚೂರು ಪಿನ್ ಡ್ರಾಪ್ ಸೈಲೆನ್ಸ್. ಹಾಂ, ಸದ್ದು ಬರಬಾರ್ದು. ಸೊ ಇದು ಇವಾಗ ನಾವು ಮ್ಯಾಂಗೋನ ಕಟ್ ಮಾಡಬೇಕು, ತಿನ್ಬಾರ್ದು. ಕೊಡು ಮಲ್ಲಿಕಾ, ನಾನು ಇದೀನಲ್ಲ ಹೆಲ್ಪರು. ಅಯ್ಯೋ ಯಾವಾಗ ಪರವಾಗಿಲ್ಲ. ಆ ವಿಡಿಯೋ ಮುಂದೆ ಎಷ್ಟು ಡೌ ಮಾಡ್ತೀಯಲ್ಲ. ಇದೇನು ಎಷ್ಟೊಂದು ಗಟ್ಟಿ ಇದೆ, ಇಲ್ಲಿ ವೈಟ್ ಆಗಿದೆ, ಕೊಳ್ತೋಗಿದೆಯಾ? ವೈಟ್ ಆಗಿರೋ ಅದು ಇದು ಕಣೆ, ವಾಟೆ ಕಣೆ ಅದು. ಯಾವ ಥರ ಹಚ್ಬೇಕು? ನಾರ್ಮಲ್ ಆಗಿ ಭೂಮಿಕಾ ಅದನ್ನ ಮಿಕ್ಸಿ ಮಾಡಬೇಕಾ? ಅದಕ್ಕೆ ಯಾರು ಮ್ಯಾಂಗೋ ಈ ಥರ ಹಚ್ಚಲ್ಲ, ಹಿಂಗೆ ಹಚ್ತಾರೆ. ಹಿಂಗೆ ಸಿಪ್ಪೆ ತೆಗಿ ಹೇಳ್ತೀನಿ. ನಾನು ತೆಗಿತೀನಿ. ಆ ಥರ ತೆಗೆದ್ರೆ ಸಿಪ್ಪೆ ಜಾಸ್ತಿ ಹೋಗುತ್ತೆ. ಆಫ್ ಮಾಡೋದು. ಮೀನಾಕ್ಷಿ ಎಂಥ ಮಕ್ಳಿಗೆ ಜನ್ಮ ಕೊಡ್ತೈತೆ ಅಂತ ಉಷಾಂಟಿಗೆ ಹೇಳ್ಬೇಕು. ಉಷಾಂಟಿ ಎಂಥ ಮಗಳಿಗೆ ಜನ್ಮ ಕೊಡ್ತೈತೆ. ವೇಸ್ಟ್ ಮಾಡಬಾರ್ದು. ನಾನು ಇರ್ಬೇಕಾರೆ ಏನಕ್ಕೆ ವೇಸ್ಟ್ ಮಾಡಿ ಕಣೆ ಸಿಪ್ಪೇನು ತಿನ್ನೆ. ದನ ಕಾಕತ್ತ ದನ ಅಲ್ಲ, ನೀನು ದನ ಅಲ್ಲ, ಎಮ್ಮೆ. ಮನುಷ್ಯ. ದನ ಅಲ್ಲ, ನೀನು ಎಮ್ಮೆ. ನೀನು ನಾನು ಜಿಂಕೆ. ನಂಗೆ ನಗು ಬಂತು ಅಲ್ಲ, ಸರಿ ನಿನಗೆ ನಗು ಬಂತು ಅಲ್ಲ. ಏನು ಕಂಟೆಂಟ್ ಕ್ರಿಯೇಟರು ಏನಪ್ಪ, ಮನೇಲಿ ಒಂದು ಚಾಕು ಇಟ್ಕೊಂಡಿಲ್ಲ. ಹುಡ್ಕೋ ಜಾಗದಲ್ಲಿ ಹುಡ್ಕಿದ್ದಿದ್ರೆ ಇಷ್ಟೊತ್ತಿಗೆ ಸಿಗೋದು. ಈ ಮ್ಯಾಂಗೋ ಯಾರು ಕಂಡಿಡ್ದಿದ್ರಪ್ಪ? ದೇವರು. ಅಲ್ಲ, ದೇವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಬೇಕಲ್ಲ, ಇಂಥ ಒಳ್ಳೊಳ್ಳೆ ಹಣ್ಣೆಲ್ಲ ಪ್ರಪಂಚದಲ್ಲಿದೆ ಅಂತ. ಫಸ್ಟು ನಾವು ಉಸಿರಾಡ್ತಿರೋದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸಾರಿ ಜೊತೆ ಅಣ್ಣ ಹತ್ರ ಈ ಥರ ಹೆಲ್ದಿ ಕಾನ್ವರ್ಸೇಷನ್ ಮಾಡಬಾರ್ದಿತ್ತು. ಐ ಆಮ್ ಸಾರಿ. 2 ಮಾವಿನ ಹಣ್ಣು ಹಾಕಿದ್ದೀನಿ ಮಿಕ್ಸಿಗೆ, ಇನ್ನೂ ಅವಳದು ಒಂದೇ ಕಂಪ್ಲೀಟ್ ಆಗಿಲ್ಲ. ಈ ಥರ ನಾನು ಮಾಡಿದ್ರೆ ನಾನು ಎಲ್ಲಿಗೆ ಹೋಗಬೇಕು? ಏನಾದ್ರು ಒಂದು ಮ್ಯಾಗಿ ಮಾಡು ಅಂದರೆ 1 ಗಂಟೆ ತಗೊತಾಳೆ, 5 ನಿಮಿಷ ಮ್ಯಾಗಿನ 1 ಗಂಟೆ ತಗೊತಾಳೆ. ಇನ್ನು ರೊಟ್ಟಿ ಚಪಾತಿ ಹಿಂಗೆ ಮಾಡು ಅಂದರೆ ಒಂದೇ ಒಂದು ಚಪಾತಿ ರೌಂಡ್ ಮಾಡೋಕ್ಕೆ 20 ನಿಮಿಷ ತಗೊತಾಳೆ. ಮುಂದೆ ನೀನು ಮದುವೆ ಆಗಿ ಎಲ್ಲ ಸಂಭಾಳಿಸ್ಬೇಕು, ಹೆಂಗೆ ಮಾಡ್ತೀಯಮ್ಮ? ಚಾಕು ಸರಿ ಇರಲಿಲ್ಲ, ಇಲ್ಲಾಂದರೆ ಇನ್ನೂ. ಹಾಂ ಗೊತ್ತಿತ್ತು, ನೋಡಿ ನೀನು. ಗೊತ್ತು ನಿಂದೇನು ತಪ್ಪಿರಲ್ಲ ಚಿತ್ರ, ನಾನು ಚಾಕುದೇ ತಪ್ಪಿರುತ್ತೆ. ಗುಡ್. ಈ ಥರ ಕಟ್ ಮಾಡಬೇಕು, ಆಯಿತಾ? ಹೆಂಗೆ ಕೈಸ್ ತೋರಿಸು. ಇವಾಗ ಮ್ಯಾಂಗೋ ಎಲ್ಲ ಸ್ಲೈಸ್ ಆಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಸೊ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕಿದ್ರೆ ಸಾಕು. ನಾವು ತುಂಬ ಜಾಸ್ತಿ ಶುಗರ್ ತಿನ್ನಲ್ಲ, ಸೊ 2 ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀವಿ. ಆ್ಯಂಡ್ ಸ್ವಲ್ಪ ಹಾಲು ಸ್ವಲ್ಪ ಹಾಕಬೇಕು, ಅಂದರೆ ಫುಲ್ ನೀರು ಆಗಬಾರ್ದು, ಗಟ್ಟಿ ಅಂಶ ಇರಬೇಕಷ್ಟೆ. ಆ್ಯಂಡ್ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಏನು ಫಸ್ಟ್ ಟೈಮ್ ಮಿಕ್ಸಿ ಮಾಡ್ತಿದ್ಯಾ? ಇತ್ತೀಚೆಗೆ ಸ್ವಲ್ಪ ಧೈರ್ಯ ಕಲ್ತಿದ್ದೀನಿ ಅದಕ್ಕೆ. ಅಬ್ಬು. ಸೊ ಗ್ರೈಂಡ್ ಮಾಡಿ ಈ ಥರ ಆಗುತ್ತೆ. ಸ್ವಲ್ಪ ತಿಕ್ಕ ಪೇಸ್ಟ್ ಬೇಕು, ಜಾಸ್ತಿ ಹಾಲು ಹಾಕಬಾರ್ದು. ಒಂದು ಪ್ಯಾನ್ ತೊಗೊಂಡು ಈ ಮ್ಯಾಂಗೋ ಅಂದರೆ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ನಾವು ಫ್ರೈ ಮಾಡಬೇಕು. ಸ್ವಲ್ಪ ಲೋ ಆಗಿರಲಿ. ಎಣ್ಣೆ ಹಾಕೋದಿಲ್ಲ ಬೇಡ? ಎಣ್ಣೆ ಹಾಕೋದು ಇದಕ್ಕೆ ಯಾರು ಎಣ್ಣೆ ಹಾಕೋದು ಚೇತು? ಬಾ ಮಾಡಿ ಬಾ. ನೀನು ನೆಕ್ಸ್ಟು ಮುಂದೆ ಎಲ್ಲಾದರೂ ಗಂಡನ ಮನೆಗೆ ಹೋದಾಗ ಸೊ ಅವ್ರು ಕೇಳ್ತಾರೆ ನಿಂಗೆ ಏನು ಮಾಡೋಕ್ಕೆ ಬರುತ್ತಪ್ಪ ಅಂತ. ಬರುತ್ತೆ. ಯಾ ನಿನ್ ಕಾನ್ಫಿಡೆಂಟ್ ನನಗೆ ಗೊತ್ತು, ನೀನು ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿ ಎಲ್ಲ ಕೊಡ್ತೀಯ ಅಂತ. ಬಟ್ ಇವಾಗ ಗಂಡನ ಮನೇಲಿ ಕೇಳ್ತಾರೆ ಒಂದು ಸ್ವೀಟ್ ಮಾಡ್ಕೊಂಬಾ ಅಂತ, ಅದಕ್ಕೆ ನಾನು ನಿಂಗೆ ಕಲ್ಸ್ಕೊಡ್ತಾ ಇರೋದು. ಅಯ್ಯೋ ಇದನ್ನ ಹಾಕು. ನಂಗೆ ಬರುತ್ತೆ ಕಣೆ, ನಾನೇ ತಾನೇ ನಿಂಗೆಲ್ಲ ಹೇಳ್ಕೊಟ್ಟಿದ್ದೆ. ಮುಚ್ಚಲೈ. ಏನು ಮಾಡಲಿ? ಹಾಕು. ಕಾಯ್ದಿದ್ಯಾ? ಹಾಕಮ್ಮ, ಏನಾಗಲ್ಲ. ಕೈಯೆಲ್ಲ ಕೈಯೆಲ್ಲ ಆಗಬೇಕು. ಕುದಿತಾ ಇರುತ್ತಲ್ಲ, ಕಾರ್ನ್ಫ್ಲವರ್ ಮತ್ತು ಹಾಲು ಹಾಕಬೇಕು. ನಾನು ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಕಾರ್ನ್ಫ್ಲವರ್ ಸ್ವಲ್ಪ ಮಾತ್ರ ಯೂಸ್ ಮಾಡಬೇಕು, ಇಲ್ಲಾಂದರೆ ಗಟ್ಟಿ ಆಗುತ್ತೆ. ಸೊ ನಾನು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಹಾಕಿದ್ದೀನಿ ಅಷ್ಟೇ. ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ಇವಾಗ ಇದನ್ನು ಹಾಕಬೇಕು. ಜೊತೆ ಮಾಡ್ಕೊತಾ ಇದೆಯಾ? ಹಾಂ.
ನೀನು ನನಗೆ ಸರ್ಪ್ರೈಸ್ ಮಾಡ್ದಲ್ಲ ಎಷ್ಟು ದಿನ ಸರ್ಪ್ರೈಸ್ ಮಾಡ್ದಲ್ಲ ಎಷ್ಟು ದಿನ ಆಯಿತು? ಏನಕ್ಕೆ ಸರ್ಪ್ರೈಸ್ ಮಾಡಬೇಕಾಯಿತು? ನಾನು ಬದುಕಿದ್ದೀನಿ ಅಂತ. ಇದು ಪಾಯಿಂಟ್ ಅಂದರೆ ಇದೇನೆ. ಥಿಂಕೇ ಮಾಡಿರಲಿಲ್ಲ. ಇವಾಗ ಬಾಯ್ ಫ್ರೆಂಡ್ ಏನಾದರೂ ಇದ್ದಿದ್ದಿದ್ರೆ ದಿನ ಗಿಫ್ಟ್ಸು, ದಿನ ಕೇಕ್, ದಿನ ರೋಸಸ್ ಎಲ್ಲ ತಂದ್ಕೊಡ್ತಾರೆ. ನೀನು ನೋಡ್ರೆ ತಿಂಗ್ಳಿಗೆ ಒಂದ್ಸಲ ತಂದ್ಕೊಡ್ತೀಯ. ಇವಾಗ ತಿಂಗ್ಳಿಗೆ ಹೋಗ್ಬಿಟ್ಟಿದ್ದಾಳೆ ಗೈಸ್ ಇವಳು. ಅಪರೂಪ. ಅದು ಬೆಂಗಳೂರಿಗೆ ಹೋದಾಗ ಮಾತ್ರ. ಫಸ್ಟ್ ಎಲ್ಲ ಆಗಿದ್ದಿದ್ರೆ ಚಿಕ್ಕಮಂಗ್ಳೂರಲ್ಲೇ ಕೊಡ್ಸೋಳು. ಇವಾಗ ನಾನು ಒಂದು ರೋಸ್ನ ತಗೋಬೇಕು, ಏನಾರ ಕೊಡ್ಸ್ಕೋಬೇಕು ಅಂತ ಅಂದರೆ ನಾನು ಬೆಂಗಳೂರಿಗೆ ಹೋಗಬೇಕು. ನಾನು ಬಿಡಮ್ಮ, ಆಯಿತು ಬಿಡು. ನಾನೇನು ಕಂಪ್ಲೇಂಟ್ ಹೇಳ್ತಾ ಇಲ್ಲ, ಇರೋ ಸತ್ಯನ ನಾನು ಹೇಳ್ತಾ ಇರೋದು. ಐ ಆಮ್ ಸೇವಿಂಗ್ ಫಾರ್ ಫ್ಯೂಚರ್. ಅವ್ರವ್ರು ಬಂದ ತಕ್ಷಣ ಎಲ್ಲ ಅವ್ರವ್ರ ದಾರಿ ನೋಡ್ಕೊಂತ. ಯಾರು ಬಂದಿದ್ದಾರೆ ಅಂತ? ಯಾರೋ ಜಾಡ್ಸ್ ಓದ್ಬಿಟ್ರೆ ಯಾರೋ ಹೇಳ್ಬೇಕಾ? ಹೇಳ ಊರೇ ಸಾಕು. ಹೇಳ ನಾನು ಸೊ ಟೆಕ್ಸ್ಚರ್ ಬಂದು ಈ ಥರ ಜೆಲ್ಲಿ ಟೆಕ್ಸ್ಚರ್. ಅದಾದಮೇಲೆ ಪ್ಯಾನಿಗೆ ಅಂಟಬಾರ್ದು, ಅಲ್ಲಿ ತನಕ ಮಾಡ್ತಾ ಇರಬೇಕು. ಪ್ಯಾನಿಗೆ ಅಂಟ್ತಾ ಇಲ್ಲ. ಒಂದು ಸ್ವಲ್ಪ ಒಂದು 2 ನಿಮಿಷ ಈ ಥರ ಮಾಡಿದ್ರೆ ಆಗುತ್ತೆ. ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ಗೈಸ್. ಬಟ್ ಇದ್ದೇ ಕಷ್ಟ, ಇನ್ನೆಲ್ಲ ಈಸಿ ಮಾಡೋದು. ಸಕ್ಕರೆ ಪಾಕ, ನೀರು ಮತ್ತು ಸಕ್ಕರೆ ಅಷ್ಟೇ. ಇವಾಗ ಒಂದು ಗ್ಲಾಸ್ ಬೌಲಲ್ಲಿ ಈ ಸಕ್ಕರೆ ಪಾಕ ಇರುತ್ತಲ್ಲ, ಇದು ಸ್ಟಾರ್ಟಿಂಗಲ್ಲಿ ಹಾಕಬೇಕು. ಹಾಕ್ತೀನಿ. ಓಕೆನಾ? ನಾನು 3 ಆಗುತ್ತೆ ಅಂದ್ಕೊಂಡೆ, 2 ಆಗಿದೆ. ಚಿಕ್ಕದು. ಕೊಕೊನಟ್ ಪುಡ್ಡಿಂಗ್ ರೆಡಿ ಆಗಿದೆ. ಮ್ಯಾಂಗೋ ಮಾಡಿಬಿಟ್ಟು ಕೋಕೋನಟ್ ಪುಡ್ಡಿಂಗ್ ಅಂತೆ. ಸಾರಿ, ಮ್ಯಾಂಗೋ ಪುಡ್ಡಿಂಗ್ ರೆಡಿ ಆಗಿದೆ. ಇವಾಗ 2 hours ಫ್ರಿಜ್ಜಲ್ಲಿ ಇಡಬೇಕು. ಆ್ಯಂಡ್ ಅದಕ್ಕೆ ನಾನು ಫಾಯಿಲ್ ಪೇಪರಿಂದ ಕ್ಲೋಸ್ ಮಾಡಿ ಫ್ರಿಜ್ಜಿಗೆ ಇಡ್ತೀನಿ. ಅದರ್ವೈಸ್ ಫಾಯಿಲ್ ಪೇಪರ್ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಇಡ್ಬೋದು. ಓಕೆನಾ? ಜಾಗ ಮಾಡಬೇಕಲ್ಲ. ಓ ದೇವ್ರೇ, ಕೆಲಸ ಆಯ್ತಲ್ಲ ನನಗೆ. ವಾವ್, ಸೂಪರ್ ಚೇತನ. ಸರ್ಪ್ರೈಸ್ ಕೊಟ್ಟಿಲ್ಲ ಅಂದಲ್ಲ, ಅದಕ್ಕೆ ಸರ್ಪ್ರೈಸಾ? ಕ್ಯೂಟ್ ಆಗಿದೆ ಗೈಸ್. ಎಷ್ಟು ಕ್ಯೂಟಾಗಿ ಮಾಡ್ಕೊಂಡ್ಬಂದಿದ್ದಾಳೆ ನೋಡಿ. ನಮ್ಮ ಮನೇಲಿ ಏನು ಸಿಗುತ್ತೆ ಎಲ್ಲ ಹಾಕೊಂಡ್ಬಂದಿದ್ದಾಳಲ್ಲ, ಸೊ ಕ್ಯೂಟ್. ಥ್ಯಾಂಕ್ ಯು ಚೇತನ. ಯು ವೆರಿ ಲಕ್ಕಿ ಟು ಹ್ಯಾವ್ ಮೀ. ಗೈಸ್ ಇವಾಗ 2 hour ಬಿಟ್ಟು ನಾನು ಓಪನ್ ಮಾಡ್ತೀನಿ. ಅಲ್ಲಿ ತನಕ ನನಗೂ ರೆಸ್ಟು, ನಿನಗೂ ರೆಸ್ಟು. ಗೈಸ್ ಇವಾಗ ಆಗಿದೆ. ಬಟ್ ಏನಾಗಿದೆ ಗೊತ್ತಾ, ನಾನು ಸ್ವಲ್ಪ ಜಾಸ್ತಿ ಹಾಲು ಹಾಕಬೇಕಾಗಿತ್ತು, ಹಾಲು ಕಡಿಮೆ ಮಾಡಿದೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ, ತಿಕ್ಕಿದೆ. ಫಸ್ಟ್ ಟೇಸ್ಟ್ ನನ್ನ ತಮ್ಮಂಗೆ, ಯಾಕಂದರೆ ಅವನೇ ಸತ್ಯ ಹೇಳೋದು. ನನ್ನ ಚೇತನ ನಂಬಲ್ಲ. ವಾವ್, ಕ್ಯೂಟಾಗಿ ಬಂದಿದೆ. ಇಲ್ಲಿ ನೋಡಿಲಿ, ಗ್ಲಾಸ್ ಥರ ಬಂದಿದೆ. ನೈಸ್. ಇವಾಗ ಇದೊಂದು ಮ್ಯಾಂಗೋ ಪುಡಿಂಗ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡುವ ಸಮಯ ನನ್ನ ತಮ್ಮನಿಗೆ. ಫಸ್ಟ್ ಮ್ಯಾಂಗೋ ಪುಡಿಂಗ್ ಟೇಸ್ಟ್ ಮಾಡು ಬಾ. ಕೇಸರಿ ಬಾತ್ ಅಲ್ಲ ಬಾ. ಇಲ್ಲಿ ಎಷ್ಟಾಯ್ತು ಹೇಳಾಯ್ತಾ? ಏಯ್ ಭಯ ಪಡ್ಬೇಡ. ನಿಜ ಹೇಳು. ನಿಜ? ಓಕೆ, 2 ಸ್ಪೂನ್ ತಿಂತಿದ್ದೇನೆ ಅಂತ ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ಒಂಚೂರು ಹೇಳು ಅಕ್ಕ. ವಾವ್ ಅಕ್ಕ, ಚಂದ ಇದೆ, ಹೆಂಗಕ್ಕ ಮಾಡಿದೆ, ದಿನ ಮಾಡ್ಕೊಡಕ್ಕ, ಹಂಗೆ ಹೇಳ್ಬೇಕು ರಿವ್ಯೂ.
ಅಯ್ಯೋ ಎಷ್ಟು ಚೆನ್ನಾಗಿದೆ, ಹೆಂಗ್ ಮಾಡ್ದೆ ಅಕ್ಕ. ಹೋಗಲಿ. ಗೈಸ್ ಇವಾಗ ನಾನು ತಿಂತೀನಿ. ಫಸ್ಟ್ ಬೈಟ್ ನಿಮಗೆ, ಸೆಕೆಂಡ್ ಬೈಟ್ ನನಗೆ. ಸಕ್ಕತ್ತಾಗಿದೆ ಚೇತು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಪ್ಪ ಕೆಟ್ಟದಾಗಿದೆ. ಸಾಕಾಗಿದೆ ಕಣೆ. ಚಿಂದಿ ಆಗಿದಲ್ಲ, ನಾವು ತಿನ್ವಲ್ಲ ಪುಡ್ಡಿಂಗ್ ಹಂಗೆ ಸೇಮ್ ಇದೆ, ಬಟ್ ಇದು ಮ್ಯಾಂಗೋ. ಟೆಕ್ಸ್ಚರ್ ನೋಡಿಲಿ ಹಂಗೆ ಬರ್ತೈತಾನೆ. ಸ್ವೀಟ್ ಜಾಸ್ತಿ ಆಯ್ತು. ಸ್ವೀಟ್ ಬಿಡು, ಅದು ಹೋಗ್ಲಿ. ಸ್ಲೈಸ್ ನೋಡಿ ಹೆಂಗೆ ಬಂದಿದೆ ಅಂತ ಜಲ್ಲಿದೆ. ಗೈಸ್ ನಾನು ಹೆಂಗೋ ಬರುತ್ತೆ ಅಂದ್ಕೊಂಡಿದ್ದೆ, ಸಕ್ಕರಾಗಿ ಬಂದಿದೆ. ಟೇಸ್ಟು ಅಷ್ಟೇ, ಬಟ್ ಇನ್ನೊಂದು ಸ್ವಲ್ಪ ಮಿಲ್ಕ್ ಬೇಕಿತ್ತು, ಇನ್ನೊಂದು ಸ್ವಲ್ಪ ಸ್ಮೂತಾಗಿ ಬರೋದು. ನಾನು ಒಂದು 10ಗೆ 7 ಕೊಡ್ತೀನಿ. ನೀನು 10ಗೆ? ಶಿವ ಬಾರಪ್ಪ. ಸಾರಿ, ನನ್ನ ಹತ್ರ ಕೇಳಲ್ಲ ಕಾಣಿಸುತ್ತಲ್ಲ ನಾನು. ಸಾರಿ, ನೀನು ಹೋಗು ಆಚೆ ಹೋಗು. ಶಿವ 10ಗೆ ಎಷ್ಟು ಕೊಡ್ತೀಯಾ ರೇಟಿಂಗು? 9.5. ಅಲ್ಲ 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 ಅಲ್ಲೇ ಸಾಕು. ನಾನು ಯಾಕೆ ಒಂದು ಕೊಟ್ಟೆ ಕೇಳು. ಕೇಳಲ್ಲ, ಕೇಳು. ನಾನು ಕೇಳಲ್ಲ. ಇಲ್ಲ ಕೇಳು. ನೋಡು, ನಾ ಹೆಲ್ಪ್ ಮಾಡಿರೋದಕ್ಕೆ. ಟೇಸ್ಟ್ ಚಿಂದಿ ಇದೆ, ನಿಜವಾಗ್ಲೂ ಹೇಳ್ತಿರೋದು, ನಾನು ಸುಳ್ಳು ಹೇಳ್ತಿಲ್ಲ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಬರೀ ಮ್ಯಾಂಗೋ, ಸಕ್ಕರೆ, ಕಾರ್ನ್ಫ್ಲವರ್ ಇಷ್ಟಿದ್ರೆ ಸಾಕು ಗೈಸ್. ನೀವು ಮನೇಲಿ ಮಾಡಿ, ಮಾಡಾದ್ಮೇಲೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಮಾಡಿರೋರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಹೀಗೆ ಮತ್ತಷ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಭಾವಿಸ್ತಾ ಇದ್ದೀನಿ ಗೈಸ್. ಆ್ಯಂಡ್ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್. ಶುಭರಾತ್ರಿ, ಬಾಯ್.